ಕರ್ನಾಟಕ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ಮುಂಡ್ರಿಗಿಯ ಮಣ್ಣಿನಲ್ಲಿ ಕನ್ನಡದ ಕಂಪು ಹೊಸ ರೂಪದಲ್ಲಿ ಪಸರಿಸುತ್ತಿದೆ. ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಜೆಟಿ ಕೋಟೆ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮವು ಕೇವಲ ಸ್ಪರ್ಧೆಯಾಗಿ ಉಳಿಯದೆ ನಾಡು ನುಡಿಯ ಸಂರಕ್ಷಣೆಯ ಹಸಿರೇ ಉಸಿರು ಕನ್ನಡವೇ ಹೆಸರು ಎಂಬಂತೆ ವೇದಿಕೆಯ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಗಣೇಶ್ ಹಾತಲಗೇರಿ, ಪುರಸಭೆ ಅಧಿಕಾರಿಗಳಾದ ಮಾಳಾ ಪುರಮಠ್, ಉಮೇಶ್ ಹಿರೇಮಠ್ ಹಾಗೂ ಪ್ರಮುಖರಾದ ಮಂಜುನಾಥ ತೆಗ್ಗಿನಮನಿ ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೇಮಂತ್ ಗೌಡ ಪಾಟೀಲ್ ಅವರು, ಗ್ರಾಮೀಣ ಭಾಗದ ಮಕ್ಕಳು ಈ ದೇಶದ ಪ್ರಜೆಗಳಾಗಬೇಕು. ಅಂತಹ ಉತ್ತಮ ನಾಗರಿಕರನ್ನ ರೂಪಿಸಲು ಇಂತಹ ಜ್ಞಾನದ ಕಾರ್ಯಕ್ರಮಗಳು ಇಂದಿನ ಅವಶ್ಯಕತೆ ಎಂದರು. ನಂತರ ಉಪನ್ಯಾಸಕ ಹಾಗೂ ಸಾಹಿತಿ ಎ.ವೈ. ನವಲಗುಂದ್ ಅವರು ಮಾರ್ಮಿಕವಾಗಿ ಮಾತನಾಡುತ್ತಾ, ಇಂದಿನ ಇಂಗ್ಲಿಷ್ ಭಾಷೆಯ ಅತಿಯಾದ ವ್ಯಾಮೋಹದಿಂದ ನಮ್ಮ ನೆಲ, ಜಲ ಮತ್ತು ಭಾಷೆ ಗಂಡಾಂತರದಲ್ಲಿದೆ. ಕನ್ನಡದ ಮೇಲಿನ ಅಭಿಮಾನ ಕುಸಿಯುತ್ತಿರುವುದು ಆತಂಕಕಾರಿ. ನಾವು ಇಂಗ್ಲಿಷ್ ಮೇಲೆ ಅತಿಯಾಗಿ ಅವಲಂಬಿತರಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ರಸಪ್ರಶ್ನೆಗಳು ಕನ್ನಡದ ಉಳಿವಿಗೆ ಸಹಕಾರಿಯಾಗಲಿವೆ ಎಂದು ಎಚ್ಚರಿಸಿದರು. ಜೆಟಿ ಕೋಟೆ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ವಿಜೇತ ವಿದ್ಯಾರ್ಥಿಗಳ ಮುಖದಲ್ಲಿ ಕನ್ನಡದ ಜ್ಞಾನ ಗೆದ್ದ ಸಂಭ್ರಮ ಎದ್ದು ಕಾಣುತ್ತಿತ್ತು. ಒಟ್ಟಿನಲ್ಲಿ ಮುಂಡ್ರಿಗಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಲ್ಲಿ ಮುಂಚೂಣಿಯಲ್ಲಿವೆ. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡ್ರಿಗಿ.